ಮೈಗೆ ಹಚ್ಕೊಂಡೆ ಕೂತಿದ್ದಾರೆ ಸರ್. ಎಣ್ಣೆ ಮೈಗೆ ಹಚ್ಕೊಂಡೆ ಕೂತಿದ್ದೀರಾ ಸರ್? ಯಾವಾಗಲೂ ಎಣ್ಣೆ ಮೈಗೆ ಹಚ್ಕೊಳ್ಳಲ್ಲ. ಅದಕ್ಕೆ ಜಾಡ್ತಿದ್ದೀರಾ ಸರ್? ಮೈಗೂ ಹಚ್ಕೊಳ್ಳಲ್ಲ, ಮೈಗೂ ಎಲ್ಲರೂ ಇಲ್ಲ. ಈಗ ಹೆಚ್ಚುವರಿ DCM ಅನ್ನುವಂಥದ್ದು ಮತ್ತೆ ಮುನ್ನೆಲೆಗೆ ಬಂದಂತ ವಿಚಾರ. ಅಂದ್ರೆ ಸಮುದಾಯವಾರು ಕೊಟ್ರೆ ಮುಂಬರುವಂತಹ ಚುನಾವಣೆ, ಸ್ಥಳೀಯ ಚುನಾವಣೆಗಳಲ್ಲಿ ಮತವನ್ನ ಕ್ರೋಢೀಕರಿಸಬಹುದು ಅನ್ನುವಂಥದ್ದು ಒಂದು ಚರ್ಚೆ. ಎಲ್ಲರ ಸಲಹೆಗಳನ್ನ ಪಕ್ಷ ಗಮನಿಸ್ತದೆ, ನಾನಲ್ಲ. ಪಕ್ಷದ ವರಿಷ್ಠರು ಅದನ್ನ ಗಮನಿಸಿ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಇದರಲ್ಲಿ ನನ್ನ ಪಾತ್ರ, ನನ್ನ ಹೇಳಿಕೆ ಅಪ್ರಸ್ತುತ ಆಗ್ತದೆ. ತೀರ್ಮಾನ ಮಾಡತಕ್ಕಂಥದ್ದು ಪಕ್ಷದ ಹೈಕಮಾಂಡ್, ಮುಖ್ಯಮಂತ್ರಿಗಳು. RSS ವಿಚಾರವಾಗಿ ತಡೆಯಾಜ್ಞೆ ಕೊಟ್ಟಿತ್ತು ಸರ್, ಸರ್ಕಾರ ತಡೆಗಿತ್ತು. ಅದಕ್ಕೆ ಕೋರ್ಟ್ ತಡೆ ಕೊಟ್ಟಿದೆ. ಆ ತರ ನಿರ್ಧಾರ ಮಾಡಕ್ ಬರೋದಿಲ್ಲ, ಎಲ್ಲರಿಗೂ ಮುಕ್ತ ಅವಕಾಶವನ್ನ ಕೊಡಬೇಕು ಸರ್ಕಾರಿ ಜಾಗಗಳಲ್ಲಿ ಅಂತ ಒಂದು RSS ಅವರ ಪಥಸಂಚಲನ ವಿಚಾರ ಏನಿದೆ, ಪಥಸಂಚಲನ ಮಾಡ್ಲಿಕ್ಕೆ ಯಾರು ವಿರೋಧ ಇಲ್ಲ. ಅವರು ಕಣ್ಣೆ ಹಿಡ್ಕೊಂಡು ಮಾಡ್ತಾರಲ್ಲ, ಅದ್ರಿಗೆ ವಿರೋಧ ಇದೆ ಅಷ್ಟೇ. ಆ ದೊಣ್ಣೆ ಹಿಡ್ಕೊಂಡು ಮಾಡ್ತಕ್ಕಂಥ ಸಂಸ್ಕೃತಿಯನ್ನ ಹಿಂದಿನ ಕಾಲದಲ್ಲಿ ಏನೋ ಸರಿ ಅಂತ ತಿಳ್ಬೋದು. ಆದ್ರೆ ಬೇರೆಯವರು ಅದೇ ತರ ಲಾಠಿ ಇಟ್ಕೊಂಡು ಓಡಾಡುವಂತ ಸಂದರ್ಭದಲ್ಲಿ ನೀವು ಬೇರೆಯವ್ರಿಗೆ ಅವಕಾಶ ಕೊಡ್ತೀರಾ ಅಂತಕ್ಕಂಥದ್ದು ಇವತ್ತಿನ ಪ್ರಶ್ನೆ. ಆ ಪ್ರಶ್ನೆಗೆ ಇವತ್ತು ತಾವು ಕೂಡ ಸರಿಯಾದ ರೀತಿಯಲ್ಲಿ ಚಿಂತನೆಗಳನ್ನ ಮಾಡಬೇಕು. ಈಗ RSS ಪಥಸಂಚಲನ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ, ಪಥಸಂಚಲನ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಅಥವಾ ಇದು ಯಾರು ವಿರೋಧ ಮಾಡ್ತಾ ಇಲ್ಲ. ಮಾಡುವಂತ ಸಂದರ್ಭದಲ್ಲಿ ಲಾಠಿ ಹಿಡ್ಕೊಂಡು ಪಥಸಂಚಲನ ಮಾಡ್ತಕ್ಕಂಥದ್ದು ಅವಕಾಶ ಇದೆಯಾ? ಬೇರೆ ಸಮುದಾಯಗಳು ಅದನ್ನೇ ಮಾಡಿದ್ರೆ, ಬೇರೆ ಸಂಘಟನೆಗಳು ಅದನ್ನೇ ಮಾಡಿದ್ರೆ ಆಗ ಏನಾಗುತ್ತೆ ಅನ್ನೋದನ್ನ ಚಿಂತನೆ ಮಾಡಬೇಕಾದಂತ ಕಾಲ. ಆ ವಿಚಾರಗಳು ಇವತ್ತು ಚರ್ಚೆ ನಡೀತಾ ಇದೆ. ಅದ್ರ ಬಗ್ಗೆ ಸ್ಪಷ್ಟನೆಯನ್ನ ಕೊಡ್ಬೇಕು. ಈಗ ಅವ್ರದ್ದು ಚಡ್ಡಿ ಹಾಕೋತಾ ಇದ್ರು, ಈಗ ಪ್ಯಾಂಟ್ ಹಾಕೋತಾ ಇದ್ದಾರೆ. ಯಾಕೆ ದೊಡ್ಡ ಬೇಕು ಅಂತಲ್ಲ, ಚಡ್ಡಿ ಹಾಕೋತಾ ಇದ್ರು, ಪ್ಯಾಂಟ್ ಹಾಕೋತಾ ಇದ್ದಾರೆ. ಬದಲಾವಣೆಗಳನ್ನ ಅವರಲ್ಲೂ ಕೂಡ ಮಾಡ್ಕೊಳ್ಳಿ. ಅದು ನಾನು ಅವರ ಹೇಳುವಷ್ಟು ದೊಡ್ಡವರಲ್ಲ, ಆದ್ರೆ ವಿಚಾರಗಳು ಬೇರೆ ಬೇರೆ ಸಂಘಟನೆಗಳು ಕೂಡ ಇವತ್ತು ಮುನ್ನೆಲೆಯಲ್ಲಿ ಇದೆ. ಹಂಗಾಗಿ ಈ ವಿಚಾರಗಳನ್ನ ಖುದ್ದು ಅವರೇನೇನೇ ಅರ್ಥ ಮಾಡಿದ್ರೆ ಬಹಳ ಒಳ್ಳೇದು. ಮತ್ತೆ ದಲಿತ CM ಕೂಗು ಮುನ್ನೆಲೆ ಬಂದೈತೆ. ದಲಿತ ಸಮಾವೇಶ ಮಾಡಕ್ಕೂ ಕೂಡ ಈಗ ದಲಿತ ನಾಯಕರೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ತಪ್ಪೇನು ಇಲ್ಲ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.